ಕೆಜಾರ್ ಶಾಸ್ತ್ರ ಅಂತ ರೂಪ ಶೇಷಕಲವರು ಆರಂಭ ಮಾಡ್ಕೊಂಡು ಇದು ಕೊಟ್ಟಿರಲಿಲ್ಲ ಲೆವೆಲಿಂಗ್ ಮಾಡೋದಕ್ಕೆ. ಲೆವೆಲಿಂಗ್ ಎಲ್ಲ ಮುಗಿದು ಬಂದಿದೆ. ನೆಕ್ಸ್ಟ್ ಮಂತು 15 ಒಳಗಡೆ ಕೊಟ್ಟು ಎಲ್ಲ ಮುಗಿಯುತ್ತೆ. ಸಚಿವರು ಬರ್ತಾರೆ ಆಯಿತಾ. ಈ ರಸ್ತೆಗಳು ಹೋಲ್ ಹಾಕಬೇಕು. ಆಲ್ರೆಡಿ 10 ಕೋಟಿ ರೂಪಾಯಿ ಫಂಡ್ಸು ರಸ್ತೆಗಳಿಗೆ ಬಂದಿದೆ. ಹಾಗಾಗಿ ರೈತರಿಗೋಸ್ಕರ ಶಾಸಕರು ಒಳ್ಳೆ ಅಭಿವೃದ್ಧಿಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಮಂತ್ ಒಳಗಡೆ ಕೆಲಸ ಮುಗಿಯುತ್ತೆ. 25 ಎಕರೆಯಲ್ಲಿ ಹೈಟೆಕ್ ಮಾರ್ಕೆಟ್ ಮಾಡ್ತಾಯಿದ್ದಾರೆ. ಎಲ್ಲ 100 ಕೋಟಿ ಪ್ರಾಜೆಕ್ಟ್ ಬಂದು ಹೇಳ್ತಾಯಿದ್ದಾರೆ. ಈಗ 10 ಕೋಟಿ ರಿಲೀಸ್ ಆಗಿದೆ ಅಂತಿದ್ದಾರೆ. ಹಾಗಾಗಿ ಶಾಸಕರು ಬರ್ತಾರೆ, ಇವರು ಸಚಿವರು ಬಂದು ಪೂಜೆ ಮಾಡ್ತಾರೆ. ಕೆಲಸ ಎಲ್ಲ ಫೈನಲ್ ಆಗ್ತದೆ. ಇನ್ನು 15 20 ಸಾವಿರ ಮಂತು 30 ತಾರೀಕು ಬರ್ತಾ ಇದ್ದೀನಿ. ಫೈನಲ್ ಮುಗಿಸ್ತೀನಿ. ಎಲ್ಲ ಮುಗಿದು ಬಂದಿದೆ. ಫೈನಲ್ 90% ವರ್ಕ್ ಮುಗಿದಿದೆ. ಈಗ ಹೈಟೆಕ್ ಮಾರ್ಕೆಟ್ ಆದಾಗ ರೈತರು ಏನು ಅಂದರೆ ಇವತ್ತು ವಿಕೋಟೆಗೆ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ KGF ಅಲ್ಲಿ ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗ್ತಾ ಇದ್ದಾರೆ. ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ಎಷ್ಟೋ ಜನ 100 ಜನ 1000 ಜನ ರೈತರು ಹೋಗ್ತಾರೆ ಆಯಿತಾ. ಅದ್ರ ಜೊತೆಗೆ ಏನಾಗುತ್ತೆ, ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಇಲ್ಲಿ ಕೆಲಸ ಸಿಗುತ್ತೆ. ಲಕ್ಷಾಂತರ ಜನ ಬದುಕುವಂಥ ಒಂದು ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಶಾಸಕರು ಒಳ್ಳೆ ಇದು ಮಾಡಿದ್ದಾರೆ, ತೀರ್ಮಾನ ತಗೊಂಡು ಪಾಪ ಈ ಮಾರ್ಕೆಟ್ KGF ತಾಲೂಕಿನ ಲಾಸ್ಟ್ ಪಾರ್ಟ್ ವಿಕೋಟ ತೆಗೆರೆ ಮಾರ್ಕೆಟ್ ನಮ್ಮ MLA ರೈತರ ಕಷ್ಟಗಳಿಗೆ ಅನ್ವಿದೆಲ್ಲ ಬಾಗುಂಡಿ ಮಕ್ಕಳಿಂದ ಬಾಗುಂಡಿ ಮನೆಗೆ ಹೋಗ್ಬೇಕು, ಹೂವು ತೊಗೊಂಡು ಕೋಲಾರ ಆರಂಭ ಮಾರ್ಕೆಟ್ ಹೋಗಬೇಕು. ಇಲ್ಲಿ ಹೈಟೆಕ್ ಮಾರ್ಕೆಟ್ ಆದಾಗ ಇಡೀ ರೈತರಿಗೆ, ತಾಲೂಕಿನ ಜನ, ಮುಳಬಾಗಿಲುಗಳಿಗೆ, ಬಂಗಾರಪೇಟೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಹೈಟೆಕ್ ಆಂಧ್ರದಿಂದನೂ ಬರ್ಬೋದು. ಎಲ್ಲದಕ್ಕೂ ಚೆನ್ನಾಗಿದೆ. ಹಾಗಾಗಿ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ರೈತರಿಗೋಸ್ಕರ ತುಂಬ ಶ್ರಮ ವಹಿಸಿ ಮೇಡಮ್ನವರು ಕೆಲಸ ಮಾಡ್ತಾರೆ. ಇದರಿಂದ ತುಂಬ ನೋವು ತಿಂದಿದ್ರು ಮೇಡಮ್ನವರು. ಈಗ ಇದೊಂದು ಹಂತಕ್ಕೆ ಬಂದಿರೋದ್ರಿಂದ ಅವ್ರಿಗೆ ಏನು ಬೇಕೋ ಕೆಲಸ ಮಾಡೋದಕ್ಕೆ ಅವರು ಇದರಲ್ಲಿದ್ದಾರೆ.